ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಗಳಲ್ಲೂ ಹರಿದಾಡುತ್ತಿದೆ. ಎಲ್ರಿಗೂ ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದ ಬಜೆಟ್, ಕರ್ನಾಟಕ ಬಜೆಟ್ 2025. ನಮ್ಮ ಟ್ಯಾಕ್ಸ್ ಅಮೌಂಟ್ನ ನಮ್ಮ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಖರ್ಚು ಮಾಡುತ್ತೆ ಅಂತ ತಿಳ್ಕೊಳೋ ದಿನ. ನಿನ್ನೆ ನಿಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ್ದಾರೆ. ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾವ್ದಾದ್ರು ಡಿಪಾರ್ಟ್ಮೆಂಟ್ಗೆ ಎಷ್ಟೆಲ್ಲ ಅನುದಾನ ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರಿಗೆ ಎಷ್ಟು ಕೊಟ್ಟಿದ್ದಾರೆ, ಆಮೇಲೆ ನಮ್ಮ ರೈತರಿಗೆ ಎಷ್ಟು ಕೊಟ್ಟಿದ್ದಾರೆ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಈ ಸಲ ವಿಶೇಷ ಏನಪ್ಪಾ ಅಂದ್ರೆ ಇದು ನಮ್ಮ ರಾಜ್ಯದ ಹೈಯೆಸ್ಟ್ ಬಜೆಟ್ ಆಗಿದೆ. ಬರೋಬ್ಬರಿ 4 ಲಕ್ಷ ಕೋಟಿ ಟೋಟಲ್ ಬಜೆಟ್ ನಮ್ದು ಈ ಸಲದ್ದು 2025ಕ್ಕೆ ನಮ್ಮ ರಾಜ್ಯದ ಟೋಟಲ್ ಬಜೆಟ್ ಬಂದು 4 ಲಕ್ಷ ಕೋಟಿ. ಹೋದ್ ಸಲ ಅದು 3,71,000 ಕೋಟಿ ಆಗಿತ್ತು. ಅದು ಈ ಸಲ ಏರಿಕೆಯಾಗಿ 4 ಲಕ್ಷ ಕೋಟಿ ಆಗಿದೆ. ನೋಡೋಣ ಯಾವ್ದಾದ್ರು ಡಿಪಾರ್ಟ್ಮೆಂಟ್ಗೆ ಎಷ್ಟೆಲ್ಲ ಅನುದಾನ ಸಿಕ್ಕಿದೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನಾನು ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ಬಂದಿದ್ರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ. ಓಕೆ, ಜಾಸ್ತಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನಾನು ನಿಮ್ಗೆಲ್ಲ ಹೇಳ್ದಂಗೆ ಈ ಸಲ ನಮ್ಮ ಬಜೆಟ್ ಬಂದು 4 ಲಕ್ಷ ಕೋಟಿ. ಈ 4 ಲಕ್ಷ ಕೋಟಿಯಲ್ಲಿ ಯಾವ್ದೆಲ್ಲ ಡಿಪಾರ್ಟ್ಮೆಂಟ್ಗೆ ಎಷ್ಟೆಲ್ಲ ಸಿಕ್ಕಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಈ 4 ಲಕ್ಷ ಕೋಟಿಯಲ್ಲಿ ಒಂದು ಮೇಜರ್ ಚಂಕ್ನ ನಮ್ಮ ರಾಜ್ಯ ಸರ್ಕಾರ ಒಂದಕ್ಕೆ ಅಂತ ಎತ್ತಿಕ್ಕಿದೆ. ಅದೇನಪ್ಪಾ ಅಂದ್ರೆ ಫ್ರೀ ಬಿಸ್. ಅದೇ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಇದೆಲ್ಲ ಕೊಟ್ಟಿದ್ರಲ್ಲ ಎಲೆಕ್ಷನ್ ಟೈಮಲ್ಲಿ, ಅದಕ್ಕೆ ಅಂತ 51,034 ಕೋಟಿನ ಎತ್ತಿಕ್ಕಿದ್ದಾರೆ. 4 ಲಕ್ಷ ಕೋಟಿಯಲ್ಲಿ 51,000 ಮೈನಸ್ ಮಾಡಿ, ಅದು ಭಾಗ್ಯಗಳಿಗೆ ಹೋಗುತ್ತೆ. ಎಲ್ಲ 5ಕ್ಕೂ ಸೇರಿ 51,000 ಕೋಟಿ. ಈಗ ಯಾವ್ದೆಲ್ಲ ಇಲಾಖೆಗೆ ಎಷ್ಟೆಲ್ಲ ಅನುದಾನ ಸಿಕ್ಕಿದೆ ಅಂತ ನೋಡೋಣ. ಶಿಕ್ಷಣ ಇಲಾಖೆಗೆ 45,000 ಕೋಟಿ ಸಿಕ್ಕಿದೆ, 45,286 ಕೋಟಿ. ಮತ್ತು ಆರೋಗ್ಯ ಇಲಾಖೆಗೆ 17,473 ಕೋಟಿ ಸಿಕ್ಕಿದೆ. ಮತ್ತೆ ಇಂಧನ ಇಲಾಖೆಗೆ 26,000 ಕೋಟಿ, ಆಲ್ಮೋಸ್ಟ್ 27,000 ಅನ್ಕೊಂಬಿಡಿ, 27,000 ಕೋಟಿ. ಇನ್ನ ನೀರಾವರಿ ನಿಗಮಕ್ಕೆ 27,181 ಕೋಟಿ. ಮತ್ತೆ ಸಮಾಜ ಕಲ್ಯಾಣ ಇಲಾಖೆಗೆ 16,000, ಇದನ್ನು ಆಲ್ಮೋಸ್ಟ್ 17,000 ಕೋಟಿ ಅನ್ಕೊಂಬಿಡಿ. ಮತ್ತೆ ಇನ್ನ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ 17,200 ಕೋಟಿ. ಇದು ನಮ್ಮ ರಾಜ್ಯ ಸರ್ಕಾರ ಈ ಡಿಪಾರ್ಟ್ಮೆಂಟ್ಗೆ ಇಷ್ಟ ಅಮೌಂಟ್ ಕೊಟ್ಟಿರೋದು. ಈಗ ನಮ್ಮ ದೇಶದ ಬೆನ್ನೆಲುಬಾದ ನಮ್ಮ ರೈತರಿಗೆ ಏನೆಲ್ಲ ಸಿಕ್ಕಿದೆ ಅಂತ ನೋಡೋಣ. ಮೊದಲಿಗೆ ತೊಗರಿಬೇಳೆ ಬೆಳೆಗಾರರಿಗೆ 450 ರೂಪಾಯಿ ಪ್ರೋತ್ಸಾಹಧನ. ನನಗೆ ಗೊತ್ತಿರಂಗೆ ಕ್ವಿಂಟಾಲ್ಗೆ 7,500 ರೂಪಾಯಿನೋ ಇತ್ತು. ಅದಕ್ಕೆ ಎಕ್ಸ್ಟ್ರಾ 450 ರೂಪಾಯಿ ಹಾಕಿ ಈಗ ಟೋಟಲ್ ಆಗಿ ಎಷ್ಟು 8,000 ರೂಪಾಯಿ ಆಲ್ಮೋಸ್ಟ್ ಅನ್ಕೊಳ್ಳಿ, ಅಷ್ಟು ಕೊಡ್ತೀವಿ ಅಂತ ಹೇಳಿದಾರೆ ಸರ್ಕಾರ. ಆಮೇಲೆ ಆಕಸ್ಮಿಕವಾಗಿ ಏನಾದ್ರು ಮನೇಲಿರೋ ಜಾನುವಾರುಗಳು ಸತ್ರೆ ಅದಕ್ಕೆ 10,000 ಕೊಡ್ತಿದ್ರು ಮೊದಲು. ಈಗ ಆ 10,000ಕ್ಕೆ 5,000 ಆಡ್ ಮಾಡಿ ಟೋಟಲ್ ಆಗಿ 15,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ರೇಷ್ಮೆ ಉತ್ಪಾದನೆ ಹೆಚ್ಚಿಸಲು ಒಂದು ಯೋಜನೆ ಮಾಡಿದಾರಂತೆ. 55 ಕೋಟಿ ರೂಪಾಯಿ ಅದಕ್ಕೆ ಅಂತ ಎತ್ತಿಕ್ಕಿದ್ದಾರೆ. ಆಮೇಲೆ ಹನಿ ನೀರಾವರಿಗೆ 426 ಕೋಟಿ ಅನುದಾನ. ಮತ್ತೆ ತೋಟಗಾರಿಕೆ ಅಭಿವೃದ್ಧಿಗೆ 95 ಕೋಟಿ. ಆಮೇಲೆ 58 ಕೃಷಿ ಸಂಶೋಧನಾ ಕೇಂದ್ರನ ಕಟ್ತಾರಂತೆ ಆಲ್ ಓವರ್ ಕರ್ನಾಟಕ. ಆಮೇಲೆ ಕೃಷಿ ಭಾಗ್ಯ ಯೋಜನೆ ಅಡಿ 12,000 ಕೃಷಿ ಹೊಂಡಗಳನ್ನ ಕಟ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಮ ರೈತರಿಗೆ. ಮುಂದೆ ಇನ್ನೇನೆಲ್ಲ ಅನುದಾನಗಳು ಕೊಟ್ಟಿದ್ದಾರೆ ನೋಡೋಣ. ಈಗ ವಕ್ಫ್ ಡಿಪಾರ್ಟ್ಮೆಂಟ್ಗೆ ಎಷ್ಟೆಲ್ಲ ಕೊಟ್ಟಿದ್ದಾರೆ ನೋಡೋಣ. ವಕ್ಫ್ ಆಸ್ತಿ ದುರಸ್ತಿ ನವೀಕರಣಕ್ಕೆ 150 ಕೋಟಿ ಮೀಸಲಾಗಿಕ್ಕವ್ರೆ. ಅದ್ರ ಜೊತೆಗೆ ಮುಸ್ಲಿಮರಿಗೆ 2 ಕೋಟಿವರೆಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತಾ ಇದ್ದಾರೆ ಮುಸ್ಲಿಮರಿಗೆ. ಇದ್ರ ಬಗ್ಗೆ ಎಲ್ಲ ಪಾರ್ಟ್ 2 ಅಲ್ಲಿ ಮಾತಾಡ್ತೀನಿ. ಮತ್ತೆ ನಮ್ಮ ಮೈಸೂರಲ್ಲಿ 500 ಕೋಟಿ ವೆಚ್ಚದಲ್ಲಿ ಒಂದು ಫಿಲಂ ಸಿಟಿ ನಿರ್ಮಾಣ ಮಾಡ್ತಾರೆ. ಇದು ಆಕ್ಚುಲಿ ತುಂಬಾ ಒಳ್ಳೆಯ ನಿರ್ಧಾರ. ಯಾಕಂದ್ರೆ ನಮ್ಮ ಕರ್ನಾಟಕ ಸ್ಯಾಂಡಲ್ವುಡ್ ಫಿಲಂ ಶೂಟಿಂಗ್ ಮಾಡಕ್ಕೆ ಎಲ್ಲರೂ ತೆಲುಗು ರಾಮೋಜಿ ಫಿಲಂ ಸಿಟಿಗೆ ಹೋಗ್ತಾ ಇದ್ರು ಇಷ್ಟ ದಿವಸ. ಈಗ ನಮ್ಮ ಕರ್ನಾಟಕದಲ್ಲೇನೆ ಒಂದು ಫಿಲಂ ಸಿಟಿ ನಿರ್ಮಾಣ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಇದು ಬಹಳ ಒಳ್ಳೆ ನಿರ್ಧಾರ. ಮತ್ತೆ ಪುತ್ತೂರಲ್ಲಿ ಒಂದು ಹೊಸ ಮೆಡಿಕಲ್ ಕಾಲೇಜ್ ಕಟ್ತಾರಂತೆ. ಇದು ಪುತ್ತೂರು ಜನತೆಗೆ ಬಹಳ ಸಂತೋಷ ಕೊಡೋ ವಿಷಯ. ನಿನ್ನೆ ನಾನು ವಿಡಿಯೋ ನೋಡ್ತಿದ್ದೆ, ಪುತ್ತೂರು MLA ವಿಧಾನಸೌಧ ಮುಂದೆ ಡ್ಯಾನ್ಸ್ ಮಾಡ್ತಿದ್ರು ಈ ಅನೌನ್ಸ್ಮೆಂಟ್ ಆದಾಗ. ಆಕ್ಚುಲಿ ಒಂದು ಒಳ್ಳೆ ಡೆವಲಪ್ಮೆಂಟ್. ಪುತ್ತೂರಲ್ಲಿ ಈಗ ಒಂದು ಹೊಸ ಮೆಡಿಕಲ್ ಕಾಲೇಜ್ ಕಟ್ತಾರೆ. ಮತ್ತೆ 5,000 ಸರ್ಕಾರಿ ಶಾಲೆಗಳಲ್ಲಿ LKG ಮತ್ತೆ UKG ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತಾರಂತೆ.
ಇದು ಮತ್ತೊಂದು ಒಳ್ಳೆಯ ನಿರ್ಧಾರ. ಅದ್ರ ಜೊತೆಗೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ಸ್ಗಳಲ್ಲಿ 200 ರೂಪಾಯಿಗಿಂತ ಜಾಸ್ತಿ ಟಿಕೆಟ್ ಕೇಳೋ ಹಾಗಿಲ್ಲ. ಇದು ತುಂಬಾ ಒಳ್ಳೆಯ ನಿರ್ಧಾರ. ಯಾಕಂದ್ರೆ ನಾವು ನೋಡಿದೀನಿ, ಈಗ ಹೊಸ್ದಾಗಿ ಯಾವ್ದನ್ನ ಫಿಲಂ ರಿಲೀಸ್ ಆಗ್ಬಿಟ್ರೆ ಈ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳೆಲ್ಲ 700 ರೂಪಾಯಿ, 600 ರೂಪಾಯಿ, 500 ರೂಪಾಯಿ ತನಕ ಎಲ್ಲ ಟಿಕೆಟ್ ಎತ್ತಿದ್ರು. ಆದ್ರೆ ಏನೊಂದ್ ಬೇಜಾರು ಅಂದ್ರೆ ಟಿಕೆಟ್ 200 ರೂಪಾಯಿ ಇರ್ತದೆ, ಆದ್ರೆ ಪಾಪ್ಕಾರ್ನ್ 700 ರೂಪಾಯಿ ಇರ್ತದೆ. ಅದೊಂದು ಬೇಜಾರು. ಅದ್ರ ಬಗ್ಗೆನೂ ಸರ್ಕಾರ ಗಮನ ಹರಿಸ್ಬೇಕು. ಬಟ್ ಇರ್ಲಿ, ಇದೊಂದು ಒಳ್ಳೆ ನಿರ್ಧಾರ. ಈಗ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನ ಮುಂದಿನ ವಿಡಿಯೋದಲ್ಲಿ ಇನ್ನ ಏನೆಲ್ಲ ಅನುದಾನಗಳು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದು ಪಾರ್ಟ್ 2 ಅಲ್ಲಿ ಮಾತಾಡ್ತೀನಿ. ಇನ್ನ ಬೇಜಾನಿದೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಏನಾದ್ರು ಸಿಕ್ಕಿದೆ, ಮೈಸೂರಲ್ಲಿ ಒಂದು ಕ್ರೀಡಾ ವಿಜ್ಞಾನ ಕೇಂದ್ರ ಕಟ್ತಾ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಇದು ಪಾರ್ಟ್ 1 ವಿಡಿಯೋ ಆಗಿತ್ತು. ಇನ್ನ ಪಾರ್ಟ್ 2 ವಿಡಿಯೋದಲ್ಲಿ ಏನೆಲ್ಲ ಸರ್ಕಾರ ಅನುದಾನ ಕೊಟ್ಟಿದೆ, ಯಾವ್ದೆಲ್ಲ ಪ್ರೋಗ್ರಾಮ್ಗಳಿಗೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರೂ ಸಜೆಷನ್ಸ್ ಇದ್ರೆ ಹೊಸ ಕನ್ನಡ ಯೂಟ್ಯೂಬ್ ಚಾನಲ್ಸ್ನ ಬೆಳೆಸಿ ದಯವಿಟ್ಟು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.